ಗಜ ನಿಂಬೆ ಇದನ್ನ ತೊಳೆಯೋಣ. ಬಹಳ ಕಷ್ಟ ಅಲ್ಲ. ಎರಡು ಇಂತಿಂತ ಸೋಸಿರಂತ ಬೆಲ್ಲ ಹಾಕ್ಯಾನ. ನಾವು ಶಿಸ್ತಿಮ ಕೆಲಸ ಮಾಡ್ಬೇಕು. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ಇವತ್ತಿನ ಸ್ಪೆಷಲ್ ಏನು ಅಂತ ಹೇಳಿದ್ರೆ ಗಜನಿಂಬೆ ಹಣ್ಣಿನ ಉಪ್ಪಿನಕಾಯಿ ಕಣ್ರಿ. ಇದನ್ನ ಯಾವ ತರ ಮಾಡುದು ಏನೆಲ್ಲ ಪ್ರೋಸೆಸ್ ಅಂತ ನೋಡ್ಕೊಳ್ಳೋಣ ಬನ್ನಿ. ನೋಡಿ ಸ್ನೇಹಿತರೆ, ನಿಂಬೆ ಹಣ್ಣಿನ ಉಪ್ಪಿನಕಾಯಿ ಹಾಕಕ್ಕೆ ಏನೈತಲ್ಲ ಈ ನಿಂಬೆ ಹಣ್ಣ ಈಗ ಚಂದ ತೊಳ್ಕೋಬೇಕು ಸ್ನೇಹಿತರ. ಗಜನಿಂಬೆ ಹಣ್ಣನ್ನ ಚೆನ್ನಾಗಿ ಈಗ ತೊಳೋಣ ಬನ್ನಿ. ಮತ್ತೆ ಕೆತ್ತಳ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ರೆ ದಯಮಾಡಿ ಬೇಗ ಬೇಗ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಹಾಗೆ ವಿಡಿಯೋನ ಕೊನೆ ತನಕ ನೋಡಿ. ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ನ ಮೂಲಕ ನಿಮ್ಮ ಅಭಿಪ್ರಾಯ ಅನಿಸಿಕೆನ ತಿಳಿಸಿ. ಓಕೆನಾ? ಸೊ ಫೈನಲಿ ನೋಡಿ ಎಷ್ಟು ನೀಟಾಗಿ ತೊಳ್ಕೊಬೇಕಂತ ಹೇಳಿದ್ರೆ ತುಂಬಾನೇ ಚೆನ್ನಾಗಿ ತೊಳ್ಕೊಬೇಕಂದ್ರೆ ಹೊಲ್ದಾಗ ಹಿಂಗೆ ಹರ್ಕೊಂಡ್ ಬಂದಿರೋದಲ್ಲ, ಅದಕ್ಕೋಸ್ಕರ ನಿಮ್ಮ ಸೈಡ್ ಇದನ್ನ ಏನಂತ ಕರೀತಾರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ. ಒಳಗಡೆ ನೀರು ಇಳಿತಾ ಇದೆ ನೋಡಬಹುದು. ನೀರ್ ಇಳಿದ್ಮೇಲೆ ನಾವೇನ್ ಮಾಡ್ಬೇಕಂತ ಹೇಳಿದ್ರೆ ಒಂದೊಂದೇ ನೀಟಾಗಿ ಈ ತರ ಎರಡೆರಡು ಓಡಾಗಿ ಮಾಡ್ಕೊಳ್ತೇವೆ. ಏನಕ್ಕಪ್ಪ ಈ ತರ ಮಾಡ್ಕೊಳ್ತೇವೆ ಅಂತೀರಾ? ಮುಂದೆ ನಿಮ್ಗೆ ಗೊತ್ತಾಗುತ್ತೆ ಸ್ನೇಹಿತರೆ. ನಿಮ್ಗೇನಾದ್ರೂ ವೆಜ್ ಅಲ್ಲಿ ಏನಾದ್ರು ರೆಸಿಪೀಸ್ ಬೇಕು ಅಂದ್ರೆ ಕಮೆಂಟ್ ನ ಮೂಲಕ ತಿಳಿಸಿ. ಆದಷ್ಟು ನಿಮ್ಮ ಮುಂದೆ ತಂದಿಡಲು ನಾವು ಪ್ರಯತ್ನ ಮಾಡ್ತೇವೆ ಸ್ನೇಹಿತರೆ. ಓಕೆನಾ? ಸೊ ನೀವೇನಾದ್ರೂ ಇದೇ ಮೊದಲ ಬಾರಿಗೆ ಬರ್ತಾ ಇದ್ದೀರಾ ಅಂತ ಹೇಳಿದ್ರೆ ದಯಮಾಡಿ ಬೇಗ ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಂಗೆ ರೀಸೆಂಟ್ ಆಗಿ ಎಷ್ಟೊಂದು ವಿಡಿಯೋಸ್ ಎಲ್ಲ ಬಿಟ್ಟಿರ್ತೇವೆ. ನಿಮ್ಗೆ ಏನಾದ್ರು ಬೇಕಾಯ್ತು, ಯೂಸ್ಫುಲ್ ಆಯ್ತು ಅಂದ್ರೆ ಹೋಗಿ ಚೆಕ್ಔಟ್ ಮಾಡಿ. ಹಾಗೆ ಏನಾದ್ರೂ ನಿಮ್ಗೆ ಬೇರೆ ತರ ವಿಡಿಯೋಸ್ ಬೇಕು, ಬೇರೆ ತರ ವೆಜ್ ಅಲ್ಲಿ ರೆಸಿಪೀಸ್ ಆಗಿರ್ಬೋದು, ಬೇರೆ ತರ ಯಾವ್ದಾದ್ರು ವಿಶೇಷವಾಗಿರುವಂತ ಮಾಹಿತಿ ಏನಾದ್ರು ಬೇಕು, ಏನಾದ್ರು ತಿಳ್ಕೊಬೇಕು ಅಂತ ಆಸಕ್ತಿ ಇತ್ತು ಅಂದ್ರೆ ಅದನ್ನು ಕೂಡ ತಿಳಿಸಿ. ನಾವು ದಿನ ಸಂಜೆ 8 ಗಂಟೆ ನಂತರ ನೇರ ಪ್ರಸಾರ ಬರ್ತಾ ಇರ್ತೇವೆ. ಅಲ್ಲೂ ಕೂಡ ನೀವು ನಮ್ಮ ಜೊತೆ ಬಂದು ಮಾತಾಡ್ಬೋದು ಚಾಟ್ ನ ಮೂಲಕ. ಓಕೆನಾ? ಸೊ ಈ ತರ ಒಂದೊಂದಾಗಿ ನಾವು ಹೆಚ್ಕೊಳ್ತಾ ಹೋಗ್ಬೇಕು ಸ್ನೇಹಿತರೆ. ಎರಡೆರಡು ಓಳಾಗಿ ಮಾಡ್ಬೇಕು. ಎಲ್ಲ ಉಪ್ಪಿನಕಾಯಿಗೆ ನಾವು ತಂದಂತ ಏನ ಹೇಳಿ ಗಜನಿಂಬೆ ಹಣ್ಣು ಅಂತ ಕರಿತೇವೆ. ಇದನ್ನ ನೀವೇನಂತ ಕರಿತೀರಾ ಅದನ್ನ ಮತ್ತೆ ಇನ್ನೊಮ್ಮೆ ಕೇಳ್ತಾ ಇದೀನಿ, ಕಮೆಂಟ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ. ಇದು ಸ್ವಲ್ಪ ಹಾಡಿತ್ತು, ಹೆಚ್ಚಕ್ಕೆ ತುಂಬಾ ಕಷ್ಟ ಆಗ್ತಿತ್ತು. ನೋಡ್ಬೋದು ನೀವು, ಗೊತ್ತಾಗ್ತಾ ಇದೆ ನಿಮ್ಗೆ. ತುಂಬಾನೇ ಕಷ್ಟ ಆಗ್ತದೆ. ಯಾಕಂದ್ರೆ ಕೆಲವೊಂದ್ ಏನಾದ್ರು ಫ್ರೆಶ್ ಆಗಿ ಮಾಡಿದ್ರೆ ಓಕೆ, ಕೆಲವೊಂದು ಬಲ್ತಿರ್ತತಿ, ಕೆಲವೊಂದ್ ಸ್ವಲ್ಪ ಗಟ್ಟಿಯಾಗಿರ್ತತಿ. ಆವಾಗ ಹೆಚ್ಚುವಾಗ ಸ್ವಲ್ಪ ಇದು ಕಷ್ಟ ಆಗ್ತದೆ ಸ್ನೇಹಿತರೆ. ಬಟ್ ಏನೇ ಆಗ್ಲಿ ಅಲ್ವಾ, ಸ್ವಲ್ಪ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿದ್ರೆ ಅಲ್ವಾ ಸಖತ್ತಾಗಿ ಚೆನ್ನಾಗಿ ರುಚಿಯಾಗಿರುವಂತ ಅಡುಗೆನ ತಿನ್ನಕ್ ಸಾಧ್ಯ ಅಲ್ವಾ ಸ್ನೇಹಿತರೆ. ಸೊ ಫೈನಲಿ ಇದಾಗಿತ್ತು ಕಂಡ್ರೆ ಗಜನಿಂಬೆ ಹಣ್ಣನ್ನ ಹೆಚ್ಚುವಂತ ಪ್ರೋಸೆಸ್. ತುಂಬಾನೇ ಪ್ರೋಸೆಸ್ ಇರುತ್ತೆ ಹೆಚ್ಚೋದು. ನೆಕ್ಸ್ಟ್ ಒಂದೊಂದೇ ನಿಮ್ಗೆ ಗೊತ್ತಾಗ್ತಾ ಹೋಗ್ತದೆ ಸ್ನೇಹಿತರೆ. ನೀವು ಇದನ್ನ ಏನಂತ ಹೇಳಿದ್ರೆ ಇವಾಗ ನೆಕ್ಸ್ಟ್ ಸೀಸನ್ ಬರ್ತಾ ಇರ್ತಲ್ಲ, ಸೊ ಈ ತರಾನೇ ನೀವು ಮಾಡ್ಕೊಂಡ್ ಬಿಟ್ರೆ ಸ್ಟೋರ್ ಮಾಡ್ಕೊಂಡು ಆರಾಮ್ಸಿ ಏನಿಲ್ಲ ಅಂದ್ರೂ 6 ತಿಂಗಳು ಮಿನಿಮಮ್ ಇಟ್ಕೊಂಡ್ ತಿನ್ಬೋದು. ಫ್ರಿಡ್ಜ್ ಇತ್ತು ಅಂದ್ರೆ ವರ್ಷಗಂಟ್ಲೆ ಇಟ್ಕೊಂಡ್ ತಿನ್ಬೋದು. ಇಲ್ಲ ಫ್ರೆಶ್ ಮಾಡ್ಕೊಂಡ್ ತಿಂತೇವೆ ಅಂದ್ರೆ ಫ್ರೆಶ್ ಆಗು ಮಾಡ್ಕೊಂಡ್ ತಿನ್ಬೋದು. ಸೊ ಅದಾದ್ಮೇಲೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಈ ತರ ನೀಟಾಗಿ ಹಿಂಡಿ ಹಿಪ್ಪೆ ಅಂತಾರಲ್ಲ ಹಂಗೆ ಹಿಂಡ್ಬೇಕು. ಹಿಂಡಿ ನೀಟಾಗೆಲ್ಲ ನಿಂಬೆ ಹಣ್ಣಿನ ರಸವನ್ನ ನಾವು ತೆಗಿಬೇಕು. ಫುಲ್ ಇದು ಏನ್ ರಸ ತುಂಬಿರ್ತತಲ್ಲ ನಿಂಬೆ ಹಣ್ಣು, ಅದನ್ನೆಲ್ಲ ಫುಲ್ ತೆಗಿಬೇಕು. ಯಾಕೆ ಅಂತ ಹೇಳಿ ಕಾಮೆಂಟ್ ಅಲ್ಲಿ ತಿಳಿಸಿ ನೋಡೋಣ. ಯಾಕೆ ಅಂತ ನಾನೇ ಹೇಳ, ನೀವು ಕೂಡ ತಿಳಿಸಿ ನಿಮ್ ಕಡೆ ಯಾಕೆ ಇದನ್ನ ಮಾಡ್ತೀರಾ ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ ನಿಂಬೆಹಣ್ಣಿಗೆ ತುಂಬಾನೇ ಹುಳಿ ಅಂಶ ಇರೋದ್ರಿಂದ ಅದ್ರ ಪೂರ್ತಿಯನ್ನ ನಿಂಬೆ ಹಣ್ಣ ಮಾಡಕ್ಕಾಗಲ್ಲ. ಹಂಗೆ ನಿಂಬೆ ಹುಳಿನ ಕಡಿಮೆ ಮಾಡ್ಕೊಂಡು ರುಚಿಯಾಗಿ ನಾವು ಉಪ್ಪಿನಕಾಯಿ ಮಾಡ್ಕೋಬೇಕಲ್ಲ, ಅದಕ್ಕೆ ಎಲ್ಲ ನಿಂಬೆ ಹಣ್ಣಿನ ರಸವನ್ನ ತೆಗಿಬೇಕು. ಈ ನಿಂಬೆ ಹಣ್ಣಿನ ರಸವನ್ನ ನೀವೇನು ಉಪಯೋಗ ಆಗಲ್ಲ ಅಂತ ಏನ್ ಬಿಸಾಡ್ಬೇಡಿ. ಅದನ್ನ ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡು ಬೇಕು ಅಂದ್ರೆ ಶರಬತ್ ಮಾಡ್ಕೊಂಡ್ ಕುಡಿಬಹುದು. ಇವಾಗ ಫ್ರಿಡ್ಜ್ ಅಲ್ಲಿ ಇಟ್ಕೊಂಡ್ರೆ ಒಂದು 6 ಗಂಟೆ ಆರಾಮ್ಸಿ, ಇವಾಗ ಬೇರೆ ಬೇಸಿಗೆಗಾಲ ಬಂತು, ಆರಾಮಾಗಿ ತಣ್ಣಗ್ ಮಾಡ್ಕೊಂಡ್ ಕುಡಿಬಹುದು. ಇಲ್ಲ ಅಂತ ಹೇಳಿದ್ರೆ ಏನ್ ಮಾಡ್ಬೋದು ಅಂತ ಹೇಳಿದ್ರೆ ಯಾವ್ದಾದ್ರು ಸಾರಿಗೋ ಪಲ್ಯಕ್ಕೋ ಏನಾದ್ರು ಚೂರು ಹುಳಿ ಅಂಶ ಬೇಕಂದ್ರೆ ಅದಕ್ಕೆ ತಿನ್ಬೋದು. ಇಲ್ಲ ಬೇರೆ ತರ ಅನ್ನಕ್ಕೆ ಏನಾದ್ರು ಕಲ್ಸ್ಕೊಂಡ್ ತಿನ್ನುವಾಗ ಅದು ಕೂಡ ಹಾಕೊಂಡ್ ತಿನ್ಬೋದು. ಓಕೆನಾ? ಉಪ್ಪಿನಕಾಯಿಗೆ ನಿಂಬೆ ಹಣ್ಣಂತೂ ನಾವು ಅದ್ರೊಳಗಿರಂತ ಹುಳಿ ಅಂಶ ಎಲ್ಲ ತೆಗ್ದಾಯ್ತು. ಈಗ ಒಂದು ಪಾತ್ರೆ ಪಾತ್ರೆ ಒಳಗಡೆ ನಾವ್ 1.5 ಅಚ್ಚಷ್ಟು ಬೆಲ್ಲದ ಕುಡಿಕೆನ ಹಾಕೊಳ್ತದವಿ ಸ್ನೇಹಿತರು. ನೋಡ್ಬೋದು ಬೆಲ್ಲದ ಕುಡಿಕೆ 1.5 ಅಚ್ಚು ಹಾಕಿಂದವಿ. ಅದಕ್ಕೆ ಸ್ವಲ್ಪ ಲೈಟ್ ಆಗಿ ನೀರ್ ಹಾಕೋಣ. ಅರ್ಧ ಕಪ್ನಷ್ಟು ನೀರ್ ಹಾಕೊಂಡು ಮೀಡಿಯಂ ಫ್ಲೇಮ್ ಅಲ್ಲಿ ಇದು ಪಾಕ ಬರುವ ರೀತಿಲಿ ನಾವು ವೇಟ್ ಮಾಡ್ಬೇಕು. ನೋಡಿ ಇದ್ರಾಗೆ ಅರ್ಧ ಕಪ್ ನೀರ್ ಹಾಕೇನಿ, ಇಷ್ಟ ಹಾಕ್ಬೇಕು. ಆಮೇಲೆ ಒಂದು ಮುಚ್ಚಿಡೋಣ. ನೀವೇನಾದ್ರೂ ಬೇಗನೆ ಅರ್ಜೆಂಟ್ ಮಾಡ್ಬೇಕು ಅಂತ ಹೇಳಿದ್ರೆ ಜಜ್ಜಿ ಬೆಲ್ಲನ ಹಾಕ್ಬೋದು, ಬೇಗನೆ ಕರಗ್ತದ ಅದಕ್ಕೋಸ್ಕರ. ಸೊ ಈಗ ಏನ್ ಮಾಡ್ಬೇಕಂತ ಹೇಳಿದ್ರೆ ಅದ್ ಆ ಕಡೆ ಪಾನಕ ರೆಡಿ ಆಗ್ತಾ ಇರ್ಲಿ, ಈ ಕಡೆ ಏನ್ ಮಾಡ್ಬೇಕಂತ ಹೇಳಿದ್ರೆ ಪಾನಕ ಅಲ್ಲ ಬೆಲ್ಲದ ಪಾಕ ರೆಡಿ ಆಗ್ತಾ ಇರ್ಲಿ. ಈ ಕಡೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ನಾವು ನಿಂಬೆ ಹಣ್ಣನ್ನ ಏನು ಹುಳಿ ಇಟ್ಕೊಂಡಿದ್ದಿಲ್ಲ ಅದನ್ನೆಲ್ಲ ಸಣ್ಣಕ್ಕೆ ಆಗಲೇ 2 ಓಳಾಗಿ ಹೆಚ್ಚಿದ್ವಿ ಅಲ್ವಾ, ಈಗ ಅದನ್ನ ಚಿಕ್ಕದಾಗಿ ಮಾಡೋಣ. ಅವಾಗ ಸ್ವಲ್ಪ
ಯಾಕೆ ಅಂತ ಹೇಳ್ತೀರಾ? ಉಪ್ಪಿನಕಾಯಿನ ನಾವು ಊಟದ ಪಕ್ಕದಲ್ಲಿ ತಿನ್ಬೇಕೆ ಹೊರತು ಉಪ್ಪಿನಕಾಯಿನೇ ಊಟ ಆಗ್ಬಾರ್ದಲ್ವಾ? ಅದಕ್ಕೆ ಚಿಕ್ಕ ಚಿಕ್ಕದಾಗಿ ಚೊಕ್ಕದಾಗಿ ಎಷ್ಟು ಬೇಕೋ ಆ ಸೈಜ್ಗೆ ನಾವು ಹೆಚ್ಕೊಳ್ತಾ ಹೋಗ್ಬೇಕು ಸ್ನೇಹಿತರೆ. ನೋಡ್ಬೋದು ನೀವು ತುಂಬಾ ಲೆಂತ್ ಇದೆ, ಸ್ವಲ್ಪ ಕೆಲಸ ಜಾಸ್ತಿ ಇರುತ್ತೆ. ಯಾಕಂದ್ರೆ ರುಚಿ ರುಚಿಯಾದ ಬೇಕು ಅಂದ್ರೆ ನಾವು ಸ್ವಲ್ಪ ಎಫರ್ಟ್ ಹಾಕಿ ಅಡಿಗೆ ಮಾಡ್ಲೇಬೇಕಲ್ವಾ? ಸೊ ಈ ತರ ಎಲ್ಲಾ ತಾಯಂದ್ರು ಎಷ್ಟೊಂದು ಎಫರ್ಟ್ ಹಾಕಿ ಅಡಿಗೆ ಮಾಡಿರ್ತಾರೆ. ನಾವೇನ ತಿಂದು ಅಮ್ಮ ಚೆನ್ನಾಗಿಲ್ಲ, ಅಯ್ಯೋ ಈ ತರ ಇದೆ ಆ ತರ ಅಂತ ಎಷ್ಟು ಜರಿ, ಅದು ತುಂಬಾ ಸುಲಭ. ಮಾಡಿದಾಗೆ ಗೊತ್ತಾಗತ್ತದ ಎಷ್ಟು ಕಷ್ಟ ಅಂತ ಹೇಳಿ. ಸೊ ಫೈನಲಿ ಈ ಕಡೆ ನೋಡ್ಬೋದು ಪಾತ್ರೆ ಇರ್ತವೆ. ಯಾಕೆ ಅಂತ ಹೇಳಿದ್ರೆ ಅವಾಗ್ಲೇ ಏನು ಕುದಿಯಕ್ ಇಟ್ಟಿದ್ವಲ್ಲ ಪಾಕ ತಯಾರಾತ, ಅದಾದ್ಮೇಲೆ ಸೋಸಿದ ಮೇಲೆ ನಾವ್ 2 ಲೋಟದಷ್ಟು ಪಾಕ, ಅರ್ಧ ಲೋಟದಷ್ಟು ನಾವು ಇದಕ್ಕೆ ನೀರ್ ಹಾಕೊಳ್ತದವಿ. ನೀಟಾಗಿ ಸೋಸ್ಕೋಬೇಕು. ಬೆಲ್ಲದಾಗೆಲ್ಲ ಸ್ವಲ್ಪ ಕಲ್ಲು ಅದೆಲ್ಲ ಕಸ ಇರ್ತತಿ, ಅದನ್ನ ತಕೋಬೇಕು. ಸೋಸ್ಕೊಂಡಾದ್ಮೇಲೆ ಇದು ಕುದಿತಾ ಇದೆ ಅಂತ ಅಂದ್ಮೇಲೆ ನಾವ್ ಇದಕ್ಕೆ ಏನ್ ಹೆಚ್ಕೊಂಡು ಇದ್ವಲ್ಲ ಆ ನಿಂಬೆ ಹಣ್ಣಿನ ಒಳಕೆಯನ್ನ ಹಾಕೊಳ್ಬೇಕು ಸ್ನೇಹಿತರೆ. ಇದನ್ನ ಕೂಡ ಸ್ವಲ್ಪ ಹೊತ್ತು ಕುದಿಸ್ಬೇಕು. ಯಾಕೆ ಇದನ್ನ ಹಾಕ್ತವಿ ಅಂತ ಹೇಳಿದ್ರೆ ನಿಂಬೆ ಹಣ್ಣಿಗೆ ಬೆಲ್ಲನ ಹುಳಿ ಅಂಶ ಕಡಿಮೆ ಆಗ್ಲಿ, ಸ್ವಲ್ಪ ಸ್ವೀಟ್ ಸ್ವೀಟ್ ಆಗಿರ್ಲಿ, ಉಪ್ಪು ಹುಳಿ ಖಾರ ಆ ತರ ರುಚಿ ರುಚಿಯಾಗಿ ಬರ್ಲಿ, ಅವಾಗ ಟೇಸ್ಟ್ ಚೆನ್ನಾಗ್ ಕೊಡುತ್ತೆ, ಅವಾಗ ಇನ್ನೂ ಊಟ ಸೇರುತ್ತೆ ಅಂತ ಅಲ್ವಾ ಸ್ನೇಹಿತರೆ. ಸೊ ಫೈನಲಿ ಇದು ಕೂಡ ತಕತೈ ಅಂತ ಕುದೀತಾ ಇದೆ. ನೀಟಾಗಿ ನೋಡ್ಬೋದು, ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕುದ್ದಾದ್ಮೇಲೆ ಏನ್ ಮಾಡ್ಬೇಕು, ಗ್ಯಾಸ್ ಸ್ಟವ್ ಆಫ್ ಮಾಡಿ ವೇಟ್ ಮಾಡೋಣ. ಸೊ ಅಷ್ಟ್ರೊಳಗೆ ನಾವು ಒಗ್ಗರಣೆಗೆ ತಡ್ಕ ಕೊಡಕ್ಕೆ ಏನಿಲ್ಲ ಅಂದ್ರೆ ಒಂದು 8 ಚಮಚದಷ್ಟು ಎಣ್ಣೆ ಹಾಕೊಳ್ತದ್ವಿ. ಎಣ್ಣೆ ಚೆನ್ನಾಗಿ ಕಾಯ್ಬೇಕು ಸ್ನೇಹಿತರೆ. ಕಾದ ನಂತರ ನಾವ್ ಇದಕ್ಕೆ ಸಾಸಿವೆ ಚಟಪಟ ಅಂದ ಮೇಲೆ, ಜೀರಿಗೆ ಚಟಪಟ ಅಂದ ಮೇಲೆ ನಾವು ಇದಕ್ಕೆ 1 ಎಸಳಷ್ಟು ಕರಿಬೇವನ್ನ ಹಾಕೊಳ್ತದ್ವಿ. ಸಾಸಿವೆ ಎಲ್ಲ 1/4 ಟೇಬಲ್ ಸ್ಪೂನ್. ಸೊ ಬೆಳ್ಳುಳ್ಳಿ 7 ಬೆಳ್ಳುಳ್ಳಿನ ಬೇಳೆ ಮಾಡ್ಕೊಂಡು ಜಜ್ಕೊಂಡು ಹಾಕೊಂಡಿದೆ. ನಂತರ ಇಂಗು 1 ಟೇಬಲ್ ಸ್ಪೂನ್ ಅಷ್ಟು ಹಾಕೊಳ್ತಾ ಇದ್ದೇವೆ ಸ್ನೇಹಿತರೆ. ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಉಪ್ಪಿನಕಾಯಿಗೆ ಹಾಕಕ್ಕೆ ಒಗ್ಗರಣೆ ತಯಾರಾದಂಗೆ ಸ್ನೇಹಿತರೆ. ಸೊ ನೀಟಾಗಿ ಇದನ್ನ ಮಿಕ್ಸ್ ಮಾಡಿ ಸ್ವಲ್ಪ ಕುದ್ಮೇಲೆ ಗ್ಯಾಸ್ ಸ್ಟವ್ ಆಫ್ ಮಾಡಿ, ಇಲ್ಲಿ ನೋಡ್ಬೋದು ನೀಟಾಗಿ ಇದು ಸ್ವಲ್ಪ ಹೊತ್ತು ತಣ್ಣಗಾಗಿರ್ಬೇಕು. ಅದಾದ್ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳೋಣ. ಎಷ್ಟು ಬೇಕಾದಷ್ಟು ದೊಡ್ಡ ಉಪ್ಪು ಹಾಕೊಳ್ತದ್ವಿ. ದೊಡ್ಡ ಉಪ್ಪಿಲ್ಲ ಅಂದ್ರೆ ಆಸ್ ಇಟ್ ಇಸ್ ಸಣ್ಣ ಉಪ್ಪನ್ನ ಹಾಕಿಳ್ರಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಯ್ತಾ. ಸೊ ಏನಪ್ಪಾ ದೊಡ್ಡ ಉಪ್ಪು ಹಾಕ್ತಾರೆ ಕರಗ್ತಾ ಇಲ್ಲ ಅಂತೇಳಿ, ಇದು ಇನ್ಸ್ಟೆನ್ಸ್ ಉಪ್ಪಿನಕಾಯಿ ಅಲ್ಲ, ಇದು ಸ್ವಲ್ಪ ಸ್ಟೋರ್ ಮಾಡ್ಕೊಂಡ್ ಇಟ್ಕೊಂಡ್ ತಿನ್ನಂತ ಉಪ್ಪಿನಕಾಯಿ. ಅದಕ್ಕಾಗಿ ನಾವ್ ಇದಕ್ಕೆ ಸ್ವಲ್ಪ ಮೆಂತೆ ಪುಡಿನ ಹಾಕ್ಯಂತದ್ವಿ. ಹಂಗೆ ರುಚಿಗೆ ತಕ್ಕಷ್ಟು ಖಾರದ ಪುಡಿ ಬೇಕು. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರ, ಮತ್ತೆ ಖಾರ ಜಾಸ್ತಿ ತಿಂತಾನೆ ಅಂದ್ರೆ ಜಾಸ್ತಿ ಖಾರ, ಕಡಿಮೆ ತಿಂತಾನೆ ಅಂದ್ರೆ ಕಡಿಮೆ ಖಾರ. ನಾವೇನಿಲ್ಲ ಅಂದ್ರೂ 1 ಈ ಸ್ಪೂನ್ ಏನೈತಲ್ಲ ಚಮಚ ಅದ್ರಷ್ಟು ತುಂಬಾ ಹಾಕಿದೆ, 1 ಸ್ಪೂನ್ ಫುಲ್. ಆಮೇಲೆ ನಾವ್ ಇದಕ್ಕೆ ಅರಿಶಿನ ಪುಡಿನ 2 ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡೇವಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡ್ ಆದ್ಮೇಲೆ ನಾವೇನ್ ಈಗಷ್ಟು ಒಗ್ಗರಣೆ ಕೊಟ್ಟಿದ್ವಲ್ಲ ಅದನ್ನ ಹಾಕ್ಯಂದು ಚೆನ್ನಾಗಿ ಈ ತರ ಕೈ ಆಡ್ಬೇಕು ಸ್ನೇಹಿತರು. ನೋಡ್ಬೋದು ನೀಟಾಗಿ ಎಲ್ಲಾ ಕಡೆನೂ ಸ್ಪ್ರೆಡ್ ಆಗೋ ರೀತಿ ನೀಟಾಗಿ ಎಲ್ಲಾ ಕಡೆ ಮಿಕ್ಸ್ ಮಾಡ್ಕೊಂಡ್ರೆ ಉಪ್ಪಿನಕಾಯಿ ಸವಿಯಲು ಸಿದ್ಧ. ಟೇಸ್ಟಿ ಟೇಸ್ಟಿ ಮತ್ತೆ ಸಿಹಿ ಕಹಿ ಹುಳಿ ಉಪ್ಪು ಖಾರ ನಾಲ್ಗೆ ಮೇಲೆ ಅನ್ಕೊಂಡು ತಿನ್ನಂತ ರುಚಿ ರುಚಿಯಾದಂತ ಉಪ್ಪಿನಕಾಯಿ. ಎಂತ ಉಪ್ಪಿನಕಾಯಿ ಹೇಳಿ? ಗಜನಿಂಬೆ ಹಣ್ಣಿನ ಉಪ್ಪಿನಕಾಯಿ ಸವಿಯಲು ಸಿದ್ಧವಾಗಿದೆ ಸ್ನೇಹಿತರೆ. ಇದನ್ನ ನಾವು ರೊಟ್ಟಿ ಜೊತೆಗೆ ಅನ್ನೋ ಜೊತೆಗೆ ಬೇಕಾತು ಅಂದ್ರೆ ಇದನ್ನ ಕಲಸ್ಕೊಂಡು ತರ ಪುಳಿಯೋಗರೆ ಗೊಜ್ಜು ತರ ಹೆಂಗ್ ತಿಂತವಲ್ಲ ಹಂಗೆ ಉಪ್ಪಿನಕಾಯಿ ರಸನೆ ಹಾಕ್ಯಂಡ್ ತಿಂತ ಇದ್ರೆ ಆ ಟೇಸ್ಟೇ ಬೇರೆ ಲೆವೆಲ್. ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.